ಹಾಯ್ ವೆಲ್ಕಮ್ ಟು ಮೈ AK12 ಕನ್ನಡ ವ್ಲಾಗ್ಸ್. ಈಗ ಏನು ವ್ಯೂ ಪಾಯಿಂಟ್ ನೋಡ್ತಿದ್ರಲ್ಲ, ಇದು ಬಂದು ಸೀತಲನಗಿರಿ ಅಂತ. ನೀವು ಬೈಕ್ ತಂದರೂ ಅಷ್ಟೇ ಅಥವಾ ಕಾರ್ ತಂದರೂ ಅಷ್ಟೇ, ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ಸೀತಲನಗಿರಿಯಲ್ಲಿ. ಇಲ್ಲಿ ನೀವು ಪಾರ್ಕ್ ಮಾಡಿ ಬರಬೇಕಾಗುತ್ತೆ. ಸೀತಲನಗಿರಿಯಿಂದ ಮುಳ್ಳಂಗಿರಿಗೆ 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಈಗ ಏನು ನೀವು ರೋಡ್ ನೋಡ್ತಿದ್ರಲ್ಲ, ಈ ರೋಡ್ ಮೂಲಕನೂ ನೀವು ಮುಳ್ಳಂಗಿರಿಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಕಾಲ್ನಡಿಗೆಯಲ್ಲಿ ಕೂಡ ಹೋಗ್ಬೋದು. ಒಂದು ಪೀಕಿಂದ ಇನ್ನೊಂದು ಪೀಕಿಗೆ ಮುಳ್ಳಂಗಿರಿಗೆ. ಈ ರೋಡಲ್ಲಿ ಜೀಪಿನ ವ್ಯವಸ್ಥೆ ಕೂಡ ಇದೆ. ನಮಗೆ ಮುಳ್ಳಂಗಿರಿ ಎಂಟ್ರಿ ಆದಾಗ 20 ರೂಪಾಯಿ ತಗೊಂಡ್ರು ಬೈಕಿಗೆ. ಕಾರ್ಗಳಿಗೆ ಎಷ್ಟು ತಗೊಂತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬೈಕಿಗೆ ಎಂಟ್ರಿ ಫೀಸ್ 20 ರೂಪಾಯಿ ತಗೊಂಡ್ರು. ಈ ಪೀಕಿಗೆ ಹೇಗೆ ಹೆಸರು ಬಂದಿದ್ದು ಅಂತಂದರೆ, ಈಗ ದೇವಸ್ಥಾನ ನೋಡ್ತಿದ್ದೀರಲ್ಲ, ಈ ದೇವಸ್ಥಾನದಲ್ಲಿ ಸಾಕ್ಷಾತ್ ಸೀತೆ ಮಾತೆ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿದ್ದಾರೆ, ಶಿವ. ಹಾಗಾಗಿ ಈ ಪೀಕಿಗೆ ಸೀತಲನಗಿರಿ ಅಂತ ಹೆಸರು ಬಂದಿದ್ದು. ಇಲ್ಲಿ ಜೀಪಿನ ವ್ಯವಸ್ಥೆ ಕೂಡ ಇದೆ, ಅವಾಗಲೇ ಹೇಳಿದ್ನಲ್ಲ. ಸೀತಲನಗಿರಿಯಿಂದ ಮುಳ್ಳಂಗಿರಿಗೆ 4 ಕಿಲೋಮೀಟರ್ ಟ್ರೆಕ್ಕಿಂಗು. ಸೊ ಜೀಪಲ್ಲಿ ನಿಮಗೆ 3 ಕಿಲೋಮೀಟ್ರು ಬಿಡ್ತಾರೆ. 1 ಕಿಲೋಮೀಟ್ರ್ ನೀವು ಟ್ರೆಕ್ಕಿಂಗ್ ಮಾಡಬೇಕು. ಪರ್ ಪರ್ಸನಿಗೆ 300 ರೂಪಾಯಿ. ಒಬ್ಬರು ಹತ್ತಿದ್ರು 300 ರೂಪಾಯಿ, ಅಥವಾ 10 ಜನ ಹತ್ತಿದ್ರು 300 ರೂಪಾಯಿ ಜೀಪಿಗೆ ನೀವು ಅಮೌಂಟ್ ಕೊಡಬೇಕಾಗುತ್ತೆ. ಹಾಂ ಚಂದನ್ ಲೋಡ್ ಗಾಡಿ ಬೇಗ ಲೋಡ್ ಗಾಡಿ ಬೇಗ ಇಲ್ಲಿ ಇನ್ನೊಬ್ಬ ಬರ್ಬೋದು. ಜಿಯೋ ಕಮಾನ್ ಉಲ್ಲಾಸು ತರುಣು ಹತ್ತಿದ್ರೇನಾ ಕ್ಯಾಮ್ರಾಮನ್ ಬ್ಲಾಕ್ ಪಾರ್ಟ್ನರ್. ಇಷ್ಟೇನಾ? 2 ಕಿಲೋಮೀಟರ್ ಬಂದ್ಬಿಟ್ರೆ ಆಗ್ಲೇ ವಾಪಸ್ ಬರ್ತಾ ಉಳ್ಕೊಂಡ್ ಅಲ್ಲಿಂದ ಡೈವರ್ಡ್ ಅಷ್ಟೇ. ನನಗೆ ಜೀಪಿಗೆ 300 ರೂಪಾಯಿ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ತುಂಬಾ ಲಾಸು. 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದ್ದಿದ್ದು, ಅದರಲ್ಲಿ 2 ಕಿಲೋಮೀಟರ್ ತಂದುಬಿಟ್ರು. ಇನ್ನೂ ನಾವು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಸೊ 300 ರೂಪಾಯಿ ಜಾಸ್ತಿ ಆಯಿತು. ಎಲ್ಲ ಟೂರಿಸಮ್ ಪ್ಲೇಸ್ಗಳಲ್ಲೂ ಕಾಸ್ಟ್ ಕಮ್ಮಿ ಮಾಡಿದ್ರೆ ಟೂರಿಸ್ಟ್ಗಳಿಗೆ ಬೆಟರ್ ಅಂತ ಅನಿಸುತ್ತೆ ಇದು ನನಗೆ. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ, ಮುಳ್ಳಂಗಿರಿ ಪೀಕ್. ಇದು ಚಿಕ್ಕಮಂಗ್ಳೂರು ಜಿಲ್ಲೆಗೆ ಹೆಮ್ಮೆ ಕಣ. ಇದು ಬಿಟ್ಟರೆ ನೆಕ್ಸ್ಟು ಇದೆಲ್ಲ ಯಾವುದೋ ಇನ್ನೊಂದು ಪೀಕು, ನೇತ್ರಾವತಿ ಪೀಕು. ಹಾಂ ಕೊಡ್ಚದ್ರಿ. ಹಾಂ ಅದು ಸೆಕೆಂಡ್ ಕರೆಕ್ಟು. ಹಾಂ ಅದಾದ್ಮೇಲೆ ನೇತ್ರಾವತಿ ಪೀಕು ಥರ್ಡ್. ನನಗೊಂದು ಅಟ್ಯಾಚ್ಬಿಟ್ಟೆ. ಇವರು ನನ್ನ ಜೊತೆ ಲಾಗರಿಗೆ ಬಂದಿದ್ದಾರೆ. ಬ್ರೋ ನಿಮ್ಮ ಹೆಸರು? ಅಪ್ಪು 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 ಅಂತ ಇವರು ಲಾಗರು. ಈ ವೆದರ್ನ ನೋಡ್ತಿದ್ರೆ ನನಗೂ ಮತ್ತು ನನ್ನ ಫ್ರೆಂಡ್ಸಿಗೂ ಒಂದು ಸಾಂಗ್ ನೆನಪು ಬರೋದು. ಆ ಸಾಂಗಿಗೆ ಎಲ್ಲ ಡ್ಯಾನ್ಸ್ ಮಾಡಿದ್ವಿ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅವ್ರು ಯಾರಂತ ನಮಗೆ ಗೊತ್ತಿಲ್ಲ, ನಾವು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಒಟ್ಟು ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮುಳ್ಳಂಗಿರಿ ಪೀಕ್ ಬಂದಿದೆ ನಮಗೆ ಗೊತ್ತಾಗಲಿಲ್ಲ. ಎಲ್ಲರಿಗೂ ಸಿಗ್ತೈತೆ, ಬಟ್ ಸಿಗ್ತದೆ ಅಷ್ಟೇ.
ಈಗ ಏನು ಮೆಟ್ಲುಗಳನ್ನ ನೋಡ್ತಿದ್ದೀರಲ್ಲ, ಈ ಮೆಟ್ಲುಗಳು ಬಂದು ಮುಳ್ಳಂಗಿರಿ ಬಾಟಮಿಂದ ಹಿಡಿದು ಮುಳ್ಳಂಗಿರಿ ವ್ಯೂ ಪಾಯಿಂಟ್ವರೆಗೂ ಒಟ್ಟು 1000 ಮೆಟ್ಲುಗಳಿದ್ದಾವೆ. ಈ 1000 ಮೆಟ್ಲುಗಳನ್ನ ಹತ್ಕೊಂಡೆ ನೀವು ಮುಳ್ಳಂಗಿರಿ ವ್ಯೂ ಪಾಯಿಂಟ್ಗೆ ಹೋಗಬೇಕು. ಆ ಒಂದು ವ್ಯೂ ಪಾಯಿಂಟ್ ಜಾಗದಲ್ಲಿ ಒಂದು ಟೆಂಪಲ್ ಇದೆ. ಹೇಗೆ ಮುಳ್ಳಂಗಿರಿ ಹೆಸರು ಬಂತು ಅಂತಂದರೆ ಇದಕ್ಕೊಂದು ಇತಿಹಾಸ ಕತೆ ಒಂದಿದೆ. ಆ ಕತೆ ನಾನು ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಒಟ್ಟು ನೀವು 1000 ಮೆಟ್ಲು ಹತ್ಕೊಂಡು ಮುಳ್ಳಂಗಿರಿ ವ್ಯೂ ಪಾಯಿಂಟಿಗೆ ಹೋಗಬೇಕು. ಈ ಒಂದು ಪೀಕ್ ಸಮುದ್ರ ಮಟ್ಟದಿಂದ 1900 ಮೀಟ್ರ್ ಎತ್ತರದಲ್ಲಿದೆ ಹಾಗೂ ಭೂಮಿ ಮಟ್ಟದಿಂದ 6330 ಕಿಲೋಮೀಟರ್ ಎತ್ತರದಲ್ಲಿದೆ. ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ, ದ ಮುಳ್ಳಂಗಿರಿ ಪೀಕ್. ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಹೆಮ್ಮೆ. ಈ ಒಂದು ಪೀಕಿಗೆ ಹೇಗೆ ಮುಳ್ಳಂಗಿರಿ ಹೆಸರು ಬಂತಂತಂದರೆ, ಸುಮಾರು 900 ವರ್ಷಗಳ ಹಿಂದೆ ಒಬ್ಬ ಗುರು ಅಂದರೆ ಸ್ವಾಮೀಜಿ, ಅವರ ಹೆಸರು ಬಂದು ಮುಳ್ಳಯ್ಯ ಅಂತ. ಅವರು ಸುಮಾರು ದಶಕಗಳ ಹಿಂದೆ ದೀರ್ಘ ತಪಸ್ಸನ್ನು ಮಾಡಿ ಇಲ್ಲೇ ಲಿಂಗೈಕ್ಯ ಆಗಿರ್ತಾರೆ ಹಾಗೂ ಮರಣವನ್ನು ಹೊಂದಿರ್ತಾರೆ. ಹಾಗಾಗಿ ಈ ಒಂದು ಪೀಕಿಗೆ ಮುಳ್ಳಂಗಿರಿ ಅಂತ ಹೆಸರು ಬಂದಿದ್ದು. ಈ ಮುಳ್ಳಂಗಿರಿಯಲ್ಲಿ ಶಿವ ನೆಲೆಸಿದ್ದಾನೆ ಮತ್ತು ಹಾಗೂ ಮುಳ್ಳಯ್ಯ ಅಂತ ಹೇಳಿದ್ನಲ್ಲ, ಅವರು ಕೂಡ ಸಮಾಧಿ ಇಲ್ಲೇ ಇದೆ. ಹಾಗಾಗಿ ಈ ಒಂದು ಪೀಕಿಗೆ ಮುಳ್ಳಂಗಿರಿ ಅಂತ ಹೆಸರು ಬಂದಿದ್ದು. ಓಕೆ ಗಾಯ್ಸ್, ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ತಪ್ಪದೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸಿ ಯು, ಟೇಕ್ ಕೇರ್.